ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅಸಮಾಧಾನ ಹೊರಹಾಕಿದ ಪೊಲೀಸರ ವಿರುದ್ಧ ಮಾಜಿ ಸ್ಪೀಕರ್ ಬೆಂಬಲಿಗರಿಂದಲೂ ಅಸಮಾಧಾನ. ಚಿಂತಾಮಣಿ ರಸ್ತೆಯಲ್ಲಿ ವಾಹನಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಚಿಂತಾಮಣಿಯ ಪೊಲೀಸರ ವಿರುದ್ಧ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಗರಂ ಆಗಿರುವ ವಿಡಿಯೋ ವೈರಲ್ ಆಗಿದ್ದ ಬೆನ್ನಲ್ಲೇ ಪೊಲೀಸರು ವಿವಿಧ ಸಾಮಾಜಿಕ ಜಾಲತಾಣದ ಮೂಲಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ವಿರುದ್ಧ ಅಸಮಾಧಾನವನ್ನು ಕಳೆದೆರಡು ದಿನಗಳಿಂದ ಹೊರಹಾಕಿದ ಬೆನ್ನಲ್ಲೇ ರಮೇಶ್ ಕುಮಾರ್ ಬೆಂಬಲಿಗರು ಸಹ ಪೊಲೀಸರ ವಿರುದ್ಧ ಅಸಮಾಧಾನವನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಹೊರಹಾಕುತ್ತಿದ್ದಾರೆ. ವಾಟ್ಸಾಪ್ ಮತ್ತು ಫೇಸ್ಬುಕ್ ನಂತರ ವಿವಿಧ ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರು ರಮೇಶ್ ಕುಮಾರ್ ವಿರುದ್ಧದ ಹಲವಾರು ಪೋಸ್ಟ್ಗಳನ್ನು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರೆ, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಕೆಲ ಅಧಿಕಾರಿಗಳು ಖಾಸಗಿ ಚಾನೆಲ್ಗಳಲ್ಲಿ ತಮ್ಮ ಹೇಳಿಕೆ ನೀಡುವ ಮೂಲಕ ರಮೇಶ್ ಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಮ್ಮ ಕುಟುಂಬದ ಮಕ್ಕಳ ಬಗ್ಗೆ ಮಾತನಾಡಿದ್ದನ್ನು ಖಂಡಿಸಿ ಪೊಲೀಸರಲ್ಲಿ ಕ್ಷಮೆ ಕೇಳುವಂತೆ ಆಗ್ರಹಿಸಿದ್ದಾರೆ. ಇನ್ನು ಈ ಘಟನೆಯ ಬಗ್ಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರೇ ಖಾಸಗಿ ಚಾನೆಲ್ ಮತ್ತು ಪತ್ರಕರ್ತರಿಗೆ ಪ್ರತಿಕ್ರಿಯೆ ನೀಡಿ, ನಾನು ಊರಿನಿಂದ ಬರುತ್ತಿದ್ದೆ, ನನ್ನ ವಾಹನವನ್ನು ನೋಡಿ ತೆರಳುವಂತೆ ಹೇಳಿದರು. ಆಗ ನಮಗೊಂದು ನ್ಯಾಯ, ಸಾಮಾನ್ಯರಿಗೊಂದು ನ್ಯಾಯವೇ? ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗೋದು ಬೇಡವೇ? 24 ಕಡೆ ಟೋಲ್ ರೀತಿ ವಾಹನಗಳನ್ನು ನಿಲ್ಲಿಸುವುದು ತಪ್ಪಲ್ಲವೇ? ಅದಕ್ಕೆ ಬೇರೆ ನಿಯಮವಿದೆಯಲ್ಲ ಎಂದು ಪ್ರಶ್ನಿಸಿದ್ದೆ. ಪೊಲೀಸರ ಮಕ್ಕಳ ಬಗ್ಗೆ ಸದನದಲ್ಲಿ ನಾನೇ ಮಾತನಾಡಿದ್ದೆ ಎಂದಿದ್ದಾರೆ. ಇನ್ನು ಚಿಂತಾಮಣಿ ಉಪವಿಭಾಗದ ಪೊಲೀಸರು ಸೇರಿದಂತೆ ಕೆಲ ಪೊಲೀಸ್ ಅಧಿಕಾರಿಗಳು ವಾಟ್ಸಪ್ ಗ್ರೂಪ್ಗಳಿಗೆ ಪೋಸ್ಟ್ ಮಾಡುವ ಮೂಲಕ ತಮ್ಮ ಅಸಮಾಧಾನವನ್ನು ಹೊರ ಹಾಕುತ್ತಿರುವುದನ್ನು ಮುಂದುವರೆಸಿದ್ದು, ರಮೇಶ್ ಕುಮಾರ್ ಮತ್ತು ಅವರ ಬೆಂಬಲಿಗರು ಸಹ ಕನಿಷ್ಠ ಮಾಸ್ಕ್ ಹಾಕದೇ ಇರುವುದನ್ನು ಸಹ ಪ್ರಶ್ನಿಸಿದ್ದಾರೆ. ಇನ್ನು ಈ ಬಗ್ಗೆ ರಮೇಶ್ ಕುಮಾರ್ ಬೆಂಬಲಿಗರು ತಮ್ಮ ಅಸಮಾಧಾನವನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಹೊರಹಾಕಿದ್ದು, ರಾಜ್ಯದಲ್ಲಿನ ಹಗರಣ, ಉದಾಹರಣೆಗೆ ಗಣಿ ಸಾಗಾಣಿಕೆ, ಮರಳು ದಂಧೆ ಹೀಗೆ ಹಲವು ಸರಾಗವಾಗಿ ಸಾಗುತ್ತಿಲ್ಲವೇ? ತಪಾಸಣೆ ಅಂದರೆ ದ್ವಿಚಕ್ರ ವಾಹನಗಳು ಮತ್ತು LMVಗಳು ಮಾತ್ರವೇ ತಪಾಸಣೆಗೆ ಸೀಮಿತವೇ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ರಮೇಶ್ ಕುಮಾರ್ ವಿರುದ್ಧ ಧ್ವನಿ ಎತ್ತಿರುವ ಪೊಲೀಸರೇ, ನಿಮ್ಮ ಮೇಲೆ ನಮಗೂ ಗೌರವವಿದೆ, ಆದರೆ ನೀವು ನಡೆದುಕೊಳ್ಳುವ ರೀತಿ ಸಾರ್ವಜನಿಕರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದನ್ನು ನಾವು ಊಹಿಸಿ ಎಂದಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಲೈಸೆನ್ಸ್ ಇಲ್ಲದ, ಇನ್ಶೂರೆನ್ಸ್ ಇಲ್ಲದ, ದಾಖಲೆಗಳಿಲ್ಲದ ಎಷ್ಟು ವಾಹನಗಳಿವೆ? ಅಂತಹ ವಾಹನಗಳನ್ನು ತಪಾಸಣೆ ಮಾಡಬೇಕಾದ ನಗರ ಠಾಣೆ ASI ಒಬ್ಬರು ನಗರದಲ್ಲಿ ತಪಾಸಣೆ ಮಾಡದೆ ಗ್ರಾಮಾಂತರ ಠಾಣೆಗೆ ಬರಲು ಅಪ್ಪಣೆ ಕೊಟ್ಟವರು ಯಾರು? ಅಂದರೆ ಮೇಲಾಧಿಕಾರಿಗಳು ತಪಾಸಣೆ ಮಾಡುವ ಕೆಲಸವನ್ನು ಓರ್ವ ASI ಮಾಡುತ್ತಿರುವ ಉದ್ದೇಶವೇನು? ಇದನ್ನು ನೀವು ಸಮರ್ಥಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ದಾರೆ. ನಮ್ಮ ಶ್ರೀನಿವಾಸಪುರದಲ್ಲಿ ಇದೇ ರೀತಿ ASI ಒಬ್ಬರು ದಂಡ ವಸೂಲಿ ಮಾಡುವ ಬದಲು ಹಣ ವಸೂಲಿ ಮಾಡಿದ ದೃಶ್ಯಗಳು ವಿಡಿಯೋ ಸಮೇತ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಗೊಂಡಾಗ ಇದಕ್ಕೆ ಯಾಕೆ ಪ್ರತಿರೋಧ ವ್ಯಕ್ತಪಡಿಸಿಲ್ಲ ಎಂದು ಪ್ರಶ್ನಿಸಿರುವ ರಮೇಶ್ ಕುಮಾರ್ ಅಭಿಮಾನಿಗಳು, ರಾಯಲಪಾಡು PSI ಒಬ್ಬರು ಇದೇ ರೀತಿ ವಸೂಲಿಗೆ ಇಳಿದು ವಸೂಲಿ ಮಾಡುತ್ತಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ಇದೇ ರೀತಿ ಹರಿದಾಡಿದ ಸಂದರ್ಭದಲ್ಲಿ ಯಾಕೆ ನೀವು ತುಟಿ ಬಿಚ್ಚಿಲ್ಲ ಎಂದು ಪೊಲೀಸರನ್ನು ದೂಷಣೆ ಮಾಡುತ್ತಿಲ್ಲ? ನಡವಳಿಕೆ ಸರಿಯಿಲ್ಲದವರಿಂದ ಆಗುತ್ತಿರುವ ಈ ಬಗ್ಗೆ ಟೀಕೆ ಮಾಡುತ್ತಿರುವುದು ಎಂದಿದ್ದಾರೆ. ಇಷ್ಟಕ್ಕೂ ಹೋಮ್ ಮಿನಿಸ್ಟ್ರು ದಂಡ ಹಾಕದಂತೆ ತಡೆಯಲು ಕಾರಣ ಏನು ಗೊತ್ತಾ? ಈ ರೀತಿ ಹಣ ವಸೂಲಿ ದಂಧೆಗೆ ಇಳಿಯುವ ಮೂಲಕ ಅಲ್ಕಟ್ ಕೆಲಸ ಮಾಡ್ತಾ ಇರೋದನ್ನು ಕಂಡು ಈಗಲಾದರೂ ಅರ್ಥ ಮಾಡಿಕೊಳ್ಳಿ ಪೊಲೀಸ್ನವರೇ ಎಂದು ಪೊಲೀಸರ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕುತ್ತಿದ್ದಾರೆ. ಕಳೆದೆರಡು ದಿನಗಳಿಂದ ಈ ರೀತಿಯ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಇದು ಅಂತ್ಯ ಆಗುತ್ತದೆಯೇ ಅಥವಾ ಇನ್ನೂ ಜಾಸ್ತಿ ಆಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮಾಡಬೇಡ್ರಿ ಅಂತ ಮತ್ತೆ ಇದೆ ಕೆಲಸ. ನಾಚಿಕೆ ಬರ್ಬೇಕು ನಿಮ್ಗೆ. ಹೇಗೆ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗೋದು? ನಡ್ರಿ. ಏನ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತೀನಿ? ಇದೇ ಉದ್ಯೋಗ. ಕೆಲಸಕ್ಕೆ ಹೋಗ್ಬೇಕು. ಇಲ್ಲಿ ಯಾರು ಕಾಣಿಸುತ್ತೆ
ಮಿನಿಸ್ಟರ್ ಮೊನ್ನೆ ಬಾಯಿ ಪಡ್ಕೊಂಡು ಹೇಳ್ತಾನೆ ಈ ಕೆಲಸ ಮಾಡ್ಬೇಡ್ರಿ ಅಂತ ಮತ್ತೆ ಇದೆ ಕೆಲಸ. ನಾಚಿಕೆ ಬರ್ಬೇಕು ನಿಮ್ಗೆ. ಹೇಗೆ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗೋದು? ನಡ್ರಿ.